ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 24-28 ವಾಕ್ಯ. ಅಷ್ಟರೊಳಗೆ ಅಲೆಕ್ಸಾಂದ್ರಿಯಾದಲ್ಲಿ ಹುಟ್ಟಿದ ಅಪೊಲ್ಲೋಸನೆಂಬ ಒಬ್ಬ ಯಹೂದ್ಯನು ಎಫೆಸಕ್ಕೆ ಬಂದನು. ಅವನು ವಾಕ್ಚಾತುರ್ಯವುಳ್ಳವನು, ಧರ್ಮಶಾಸ್ತ್ರಗಳಲ್ಲಿ ಪ್ರವೀಣನೂ ಆಗಿದ್ದನು. ಅವನು ಕರ್ತನ ಮಾರ್ಗದ ವಿಷಯದಲ್ಲಿ ಉಪದೇಶ ಹೊಂದಿದವನು ಆಗಿದ್ದನು ಮತ್ತು ಆಸಕ್ತಿ ಮನಸ್ಸುಳ್ಳವನಾಗಿದ್ದು, ಯೋಹಾನನು ಮಾಡಿಸಿದ ದೀಕ್ಷಾಸ್ನಾನವನ್ನು ಮಾತ್ರ ಬಲ್ಲವನಾದರೂ ಯೇಸುವಿನ ಸಂಗತಿಗಳನ್ನು ಸೂಕ್ಷ್ಮವಾಗಿ ಹೇಳಿ ಉಪದೇಶಿಸಿದನು. ಅವನು ಸಭಾಮಂದಿರದಲ್ಲಿ ಧೈರ್ಯದಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದನು. ಅವನ ಮಾತುಗಳನ್ನು ಪ್ರಿಸ್ಕಿಲ್ಲಳು ಮತ್ತು ಅಕ್ವಿಲನು ಕೇಳಿ ಅವನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ದೇವರ ಮಾರ್ಗವನ್ನು ಅವನಿಗೆ ಇನ್ನೂ ಸೂಕ್ಷ್ಮವಾಗಿ ವಿವರಿಸಿದರು. ಆಮೇಲೆ ಅಖಾಯಕ್ಕೆ ಹೋಗಬೇಕೆಂದು ಅವನಿಗೆ ಮನಸ್ಸಾದಾಗ ಸಹೋದರರು ಅವನನ್ನು ಪ್ರೋತ್ಸಾಹಗೊಳಿಸಿ ಅಲ್ಲಿದ್ದ ಶಿಷ್ಯರಿಗೆ ಇವನನ್ನು ಸೇರಿಸಿಕೊಳ್ಳಬೇಕೆಂದು ಪತ್ರಿಕೆಯನ್ನು ಬರೆದುಕೊಟ್ಟರು. ಅವನು ಹೋಗಿ ಯೇಸುವೇ ಕ್ರಿಸ್ತನೆಂದು ದೇವರ ವಾಕ್ಯದಿಂದ ಯಹೂದ್ಯರಿಗೆ ತೋರಿಸಿಕೊಟ್ಟು ಎಲ್ಲರ ಮುಂದೆ ಬಲವಾಗಿ ಈ ವಿಷಯವನ್ನು ರುಜುವಾತುಪಡಿಸುತ್ತಾ ಯಹೂದ್ಯರನ್ನು ಖಂಡಿಸಿ ದೇವರ ಕೃಪೆಯಿಂದ ನಂಬಿದವರಿಗೆ ಬಹಳ ಸಹಾಯ ಮಾಡಿದನು. ಈಗ ನಾವು ಓದಂಥ ಒಂದು ವಾಕ್ಯವನ್ನು ಒಂದೊಂದಾಗಿ ಗಮನಿಸೋಣ. ಈ ದೇವರ ಮನುಷ್ಯರ ರೀತಿಯಲ್ಲಿ ಎದ್ದು ನಿಲ್ಲಬೇಕು. ಕೇಳಿ ಈ ವಾಕ್ಯವನ್ನು ಈ ಮನುಷ್ಯನ ರೀತಿಯಲ್ಲಿ ಎದ್ದು ನಿಲ್ಲಬೇಕು. ಇಲ್ಲಿ ನೋಡ್ರಿ, ಒಬ್ಬ ದೇವರ ಮನುಷ್ಯ, ಆ ದೇವರ ಮನುಷ್ಯನು ಹುಟ್ಟಿದ್ರ ಬಗ್ಗೆ ನಾವು ನೋಡಬೇಕಾದ್ರೆ ಅಲೆಕ್ಸಾಂದ್ರಿಯಾದಲ್ಲಿ ಆತನ ಹೆಸರು ಅಪೊಲ್ಲೋಸನು. ಆತನು ಯಹೂದ್ಯನು, ವಾಕ್ಚಾತುರ್ಯವುಳ್ಳವನು, ಧರ್ಮಶಾಸ್ತ್ರದಲ್ಲಿ ಪ್ರವೀಣನು. ಈ 24ನೇ ವಾಕ್ಯದಲ್ಲಿ ನಾವಿಷ್ಟನ್ನು ನೋಡ್ತಾ ಇದ್ದೀವಿ. ಅಲೆಕ್ಸಾಂದ್ರಿಯಾದಲ್ಲಿ ಹುಟ್ಟಿದವನು ಅಪೊಲ್ಲೋಸನೆಂಬ ಹೆಸರು. ಅಪೊಲ್ಲೋಸ ಯಹೂದ್ಯನು, ವಾಕ್ಚಾತುರ್ಯವುಳ್ಳವನು, ಧರ್ಮಶಾಸ್ತ್ರಗಳಲ್ಲಿ ಪ್ರವೀಣನೂ ಆಗಿದ್ದನು. ಇಲ್ಲಿ ಪ್ರತಿಯೊಬ್ಬ ದೇವರ ಮಕ್ಕಳು ಇವತ್ತು ಈ ಒಂದು ದೇವರ ಮನುಷ್ಯನ ರೀತಿಯಲ್ಲಿ ಅಪೊಲ್ಲೋಸನ ರೀತಿಯಲ್ಲಿ ಇರಬೇಕು. ಯಾಕಂತ ಹೇಳಿದ್ರೆ ನೋಡ್ರಿ, ಇಲ್ಲಿ ನೋಡ್ಬೇಕಾದ್ರೆ ವಾಕ್ಚಾತುರ್ಯವುಳ್ಳವನು ಅಪೊಲ್ಲೋಸ ಅವರು ವಾಕ್ಚಾತುರ್ಯವುಳ್ಳವರಾಗಿದ್ರು. ಈ ವಾಕ್ಚಾತುರ್ಯವುಳ್ಳವರು ಯಾರು ಅಂತ ಹೇಳಿದ್ರೆ ಜ್ಞಾನದಿಂದ ಮಾತನಾಡುವಂಥ ವ್ಯಕ್ತಿಗಳು. ಯಾವ ಸಮಯದಲ್ಲಿ ಹೆಂಗೆ ಮಾತಾಡಬೇಕು, ಯಾವ ಸಮಯದಲ್ಲಿ ಹೆಂಗೆ ಮಾತಾಡಬೇಕು ಅಂತೇಳಿ ಸ್ಪಷ್ಟವಾಗಿ ತಿಳ್ಕೊಂಡು ಮಾತನಾಡುವಂಥ ವ್ಯಕ್ತಿಗಳೇ ವಾಕ್ಚಾತುರ್ಯವುಳ್ಳವರು. ಇವತ್ತು ಪ್ರತಿಯೊಬ್ಬ ದೇವರ ಮಕ್ಕಳು ವಾಕ್ಚಾತುರ್ಯವುಳ್ಳವರಾಗಿರ್ಬೇಕು. ಆಮೇಲೆ ಅವ್ರನ್ನ ನೋಡ್ಬೇಕಾದ್ರೆ ಧರ್ಮಶಾಸ್ತ್ರಗಳಲ್ಲಿ ಪ್ರವೀಣರಾಗಿದ್ರು. ಇವತ್ತು ಪ್ರತಿಯೊಬ್ಬ ದೇವರ ಮಕ್ಕಳು ಸತ್ಯವೇದ ಬೈಬಲಲ್ಲಿ ಪ್ರವೀಣರಾಗಿರಬೇಕು. ಬೈಬಲಲ್ಲಿ ಪ್ರವೀಣರಾಗಿರಬೇಕು. ದೇವರ ಮಕ್ಕಳು ಬೈಬಲಲ್ಲಿ ಪ್ರವೀಣರಾಗಿರಬೇಕು. ಆವಾಗಲೇ ಅದೇ ಒಂದು ದೊಡ್ಡ ಒಂದು ಭಾಗ್ಯ. ಅವರು ಪ್ರವೀಣರಾಗಿ ಇರಬೇಕು. ನೋಡ್ರಿ, ಈ ಗುಣಗಳನ್ನು ಹೊಂದಿದಂಥ ಒಬ್ಬ ವ್ಯಕ್ತಿ ಇಲ್ಲಿ ದೇವರ ಮನುಷ್ಯರು ಅಪೊಲ್ಲೋಸರು ಅವ್ರಿ. ಆ ರೀತಿಯಲ್ಲಿ ಇದ್ದು ಅವರು ಸುಮ್ಮನೆ ಇರ್ತಾ ಇಲ್ಲ. ಗೊತ್ತಾಗ್ತೈತಾ? ಅವರು ಸುಮ್ಮನೆ ಇರುವಂಥ ವ್ಯಕ್ತಿ ಆಗಿಲ್ಲ. ಚೆನ್ನಾಗಿ ತಿಳ್ಕೊಬೇಕು. ಇವತ್ತು ಈ ರೀತಿಯಾದಂಥ ಅಪೊಲ್ಲೋಸನಂಥ ವ್ಯಕ್ತಿಗಳು ಎಷ್ಟೋ ಜನ ಇವತ್ತು ಪಾಸ್ಟ್ರುಗಳ ಒಂದು ಉಪದೇಶವನ್ನು ಕೇಳಿಕೊಂಡು ಅವ್ರು ತಪ್ಪು ಹೇಳಿದ್ರು, ಅವ್ರು ಏನು ಹೇಳಿದ್ರು ಕೇಳ್ಕೊಂಡು ಕುಂತು ಎದ್ದು ಬರುವಂಥ ವ್ಯಕ್ತಿಗಳಾಗವ್ರೆ. ಈ ಅಪೊಲ್ಲೋಸ ಅವರ ಈ ಒಂದು ಇದನ್ನ ನೋಡಿ ತಿಳ್ಕೊಳ್ರಿ. ಅವರು ನೋಡ್ರಿ, ಅಪೊಲ್ಲೋಸ ಅವರು ವಾಕ್ಚಾತುರ್ಯವುಳ್ಳವರಾಗಿದ್ರು, ಧರ್ಮಶಾಸ್ತ್ರದಲ್ಲಿ ಪ್ರವೀಣರಾಗಿದ್ರು ಅಲ್ವಾ. ಇವತ್ತು ಜ್ಞಾನದಿಂದ ಮಾತನಾಡುವಂಥ ದೇವರ ಮನುಷ್ಯನು ನೀನಾಗಿದ್ರೆ, ಧರ್ಮಶಾಸ್ತ್ರಗಳಲ್ಲಿ ಅಂದರೆ ಸತ್ಯವೇದದಲ್ಲಿ ಪ್ರವೀಣನು ನೀನಾಗಿದ್ರೆ ಅಪೊಲ್ಲೋಸನಂತ ಎದ್ದು ನಿಲ್ಲು. ನೀನು ಇಷ್ಟು ದಿವಸ ಕುಂತಿರುವಂಥದ್ದು ಸಾಕು. ದೇವರ ಮನುಷ್ಯನೇ,
ಎದ್ದು ದೇವರಿಗಾಗಿ, ದೇವರ ಕಾರ್ಯಕ್ಕಾಗಿ ಎದ್ದು ನಿಲ್ಲಬೇಕು. ಇಂಥ ಗುಣಗಳನ್ನು ಹೊಂದಿ ನೀನು ಕುಂತ್ಕೊಂಡ್ರೆ ಅದು ತುಂಬ ಇದು. ಯಾಕೆ ಅಂತ ಹೇಳಿದ್ರೆ ಇವತ್ತು ಎಷ್ಟೋ ಜನರನ್ನ ನಾವು ನೋಡ್ಬೇಕಾದ್ರೆ ಒಂದು ಸಭೆಯಲ್ಲಿ 10,000 ಜನ, ಒಂದು ಸಭೆಯಲ್ಲಿ 5,000 ಜನ, ಒಂದು ಸಭೆಯಲ್ಲಿ 1,000 ಜನ, ಈ ರೀತಿಯಲ್ಲಿ ಕಾಲಾನುಕಾಲಗಳಿಂದ ಏನು ಮಾಡ್ತಾವ್ರೆ, ಪಾಸ್ಟ್ರುಗಳ ಒಂದು ಪಾದದ ಬಳಿಯಲ್ಲಿ ಕುಂತು ಬರೀ ವಾಕ್ಯವನ್ನು ಕೇಳುವಂಥವ್ರೇ ಆಗವ್ರಿ. ಈ ರೀತಿಯಾದಂಥ ಗುಣಗಳನ್ನು ಇದ್ರೂ ಸಹ ಪಾಸ್ಟ್ರಿಗೆ ಬೋಧಿಸುವಂಥ ಪ್ರವೀಣರಾಗಿದ್ರು ಸಹ ಕುಂತ್ಕೊಂಡು ಕೇಳುವಂಥ ವ್ಯಕ್ತಿಗಳಾಗವ್ರಿ. ಯಾಕೆ ಆ ರೀತಿಲಿ ನೀವಿದ್ದೀರಾ? ಅಪೊಲೋಸ್ ಅವರು ವಾಕ್ಚಾತುರ್ಯವುಳ್ಳವರಾಗಿ ಪ್ರವೀಣರು, ಧರ್ಮಶಾಸ್ತ್ರದಲ್ಲಿ ಪ್ರವೀಣರಾಗಿದ್ದಾಗ ಕೆಳಗಡೆ ವಾಕ್ಯದಲ್ಲಿ ನಾವು ನೋಡ್ಕೊಂಡು ಹೋಗ್ಬೇಕಾದ್ರೆ ಗೊತ್ತಾಗ್ತೈತೆ ಅವ್ರು ಏನು ಮಾಡಿದ್ರು ಅಂತ ಹೇಳ್ಬಿಟ್ಟು. ಇವತ್ತು ಯಾಕೆ ಆ ರೀತಿಲಿ ಹೋಗಿ ಕುಂತ್ಕೊಂಡಿರ್ತೀರ? 5,000 ಜನ ಇರುವಂಥ ಸಭೆಯಲ್ಲಿ ಒಂದು 500 ಜನ ಅಪೊಲೋಸನಂತವ್ರು ಸಿಗಲ್ವ? 10,000 ಜನ ಇರುವಂಥವ ಒಂದು 5,000, ಒಂದು 2,000 ಜನರು ಅಪೊಲೋಸನಂತವ್ರು ಇಲ್ವಾ? 1,000 ಜನ ಇರೋತವ ಒಂದು 100 ಜನ ಅಪೊಲೋಸನಂತ ವ್ಯಕ್ತಿಗಳಿಲ್ವಾ? ಅವರೇ ಯಾಕೆ ಇವತ್ತು ಆ ಒಂದು ಇದರಲ್ಲೇ ಕುಂತ್ಕೊಂಡವ್ರೆ ಅಂತ ಹೇಳಿದ್ರೆ, ನಾವು ದರ್ಶನಗಳನ್ನು ಹೊಂದಿಲ್ಲ, ಅಭಿಷೇಕವನ್ನು ಹೊಂದಿಲ್ಲ, ಈ ರೀತಿಯಾಗಿ ನೆನೆಸಿ ಕುಂತವ್ರಿ. ಕರುವಿಕೆನ ಹೊಂದಿಲ್ಲ ಅಂತ ಹೇಳ್ಬಿಟ್ಟು. ದರ್ಶನ, ಕನಸು, ಕರುವಿಕೆ ಇವೆಲ್ಲ ನಿಜ. ಅದು ಎಲ್ಲರಿಗೂ ಎಲ್ಲ ರೀತಿಯಲ್ಲ. ಕೆಲವೊಬ್ಬರಿಗೆ ಕನಸಿನಿಂದ ದೇವರು ತನ್ನ ಸೇವೆಗೆ ಕರ್ಕೊಂತಾರೆ, ಕೆಲವೊಬ್ಬರಿಗೆ ದರ್ಶನದಿಂದ ಕರ್ಕೊಂತಾರೆ, ಕೆಲವೊಬ್ಬರಿಗೆ ಕರುವಿಕೆಯಿಂದ ಕರ್ಕೊಂತಾರೆ, ಕೆಲವೊಬ್ಬರಿಗೆ ಹೃದಯದಲ್ಲಿ ಪ್ರೇರಣೆಯನ್ನು ಕೊಟ್ಟು ಕರ್ಕೊಳ್ಳುವಂಥವ್ರಾಗಿರ್ತಾರೆ. ನಾನು ಬಂದ ರೀತಿಯಲ್ಲೇ ನೀವು ಬರಬೇಕು ಅನ್ನೋದು ಅದು ತಪ್ಪು. ಗೊತ್ತಾಗ್ತೈತಾ? ಇವತ್ತು ಎಷ್ಟೋ ಜನ ಸೇವಕರುಗಳು ಇಂಥ ವ್ಯಕ್ತಿಗಳನ್ನು, ಅಪೊಲೋಸನ ರೀತಿಯಲ್ಲಿರುವಂಥ ವ್ಯಕ್ತಿಗಳನ್ನು ನಿಮ್ಮ ಮುಂದೆ ಇಟ್ಕೊಂಡು ನಿಮ್ಮ ಶಿಷ್ಯರನ್ನಾಗಿ ಮಾಡಿಟ್ಕೊಂಡಿದ್ದೀರಾ. ಇದು ತಪ್ಪು. ಇದು ಅಂಥ ವ್ಯಕ್ತಿಗಳನ್ನು ಕಂಡುಹಿಡಿದು ಅವ್ರಿಗೆ ಬೋಧಿಸೋದಕ್ಕೆ ಅವಕಾಶನ ಮಾಡಿಕೊಡ್ರಿ. ಅವಕಾಶ ಮಾಡಿಕೊಟ್ಟು, ಸಾಕಪ್ಪ ನೀನು ಇಷ್ಟು ದಿವಸ ನನ್ನ ಬಳಿಯಲ್ಲಿ ನೀನು ಕಲ್ತಿದ್ದು ಸಾಕು, ಇವಾಗ ನೀನೇ ನನಗೆ ಬೋಧಿಸೋ ರೀತಿಲಿ ಇದೆಯಾ, ನೀನು ದೇವರ ಸೇವೆ ಮಾಡೋದಕ್ಕೆ ನೀನು ಹೋಗು, ನೀನು ಅನೇಕರನ್ನ ದೇವರ ಮಾರ್ಗದಲ್ಲಿ ನಡೆಸು ಅಂತ ಹೇಳಿ ಕಳಿಸ್ಬೇಕು. ಅವರು ಉತ್ತಮವಾದಂಥ ಒಳ್ಳೆಯ ಸೇವಕರುಗಳು. ಇವತ್ತೆಲ್ಲ ಅವ್ರ ಶಿಷ್ಯರನ್ನಾಗೆ ಮಾಡ್ಕೊಂಡು ಕುಂತ್ಕೊಂಡವ್ರಿ. ಇವತ್ತು ಎಷ್ಟೋ ಜನ ಎಲ್ಲರೂ ಆ ರೀತಿಲಿಲ್ಲ. ಒಳ್ಳೆಯ ಸೇವಕರು ಈ ರೀತಿಯಲ್ಲಿರುವಂಥ ವ್ಯಕ್ತಿಗಳನ್ನು ಆರಿಸಿ ಒಂದು ಸೇವೆಗಾಗಿ ಬಿಟ್ಟಿರುವಂಥ ಎಷ್ಟೋ ಒಂದು ಸೇವಕರುಗಳು ಅವರೇ. ಅಂಥವ್ರ ಬಗ್ಗೆಲ್ಲ ಈ ಕಳ್ಳರುಗಳ ಬಗ್ಗೆಯಲ್ಲಿ ನಾನು ಹೇಳ್ತಾ ಇರೋವಂಥದ್ದು. ಗೊತ್ತಾಗ್ತೈತಾ? ಅವರಾದ್ರೂ ನಿಮ್ಮನ್ನು ಸಾಯವರೆಗೂ ಶಿಷ್ಯರನ್ನಾಗೆ ಮಾಡ್ಕೊಂಡಿರ್ತಾರೆ. ನೀವಾದರೂ ವಾಕ್ಚಾತುರ್ಯವುಳ್ಳವರಾಗಿದ್ದರೆ, ಬೈಬಲಲ್ಲಿ ಪ್ರವೀಣರಾಗಿದ್ದರೆ ಎದ್ದು ನಿಲ್ರಿ. ನಿಮ್ಗೆ ಯಾರು ಬೋಧಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಗೊತ್ತಾಗ್ತೈತಾ? ನೀವೇ ಬೋಧಿಸ್ಬೇಕು. ಪೌಲ ಅವರು ಒಂದು ಕಡೆ ಹೇಳ್ತಾರೆ, ಇಷ್ಟೊತ್ತಿಗಾಗಲೇ ನೀವು ಗಟ್ಟಿ ತಿನ್ಬೇಕಾಗಿತ್ತು, ಇನ್ನೂ ಹಾಲು ಕುಡ್ಕೊಂಡೇ ಇದ್ದೀರಾ. ಅಂದರೆ ಬೋಧಿಸಬೇಕಾಗಿತ್ತು, ನಿಮಗೆ ಒಬ್ಬ ಬೋಧಕನು ಅವಶ್ಯಕವಾಗಿದ್ದಾನೆ ಅಂತ ಹೇಳ್ಬಿಟ್ಟು. ಗೊತ್ತಾಗ್ತೈತಾ? ವಾಕ್ಯಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊಬೇಕು. ಈ ಬೈಬಲ್ಗಳಲ್ಲಿ ಪ್ರವೀಣರಾಗಿದ್ದಾಗ ನಮ್ಗೆ ಯಾವ ರೀತಿ ಹೆಂಗೆ ಪ್ರತಿಯೊಂದೂ ಗೊತ್ತಾಗ್ತೈತೆ. ಯೇಸು ಸ್ವಾಮಿಗೆ ಶಿಷ್ಯರಾಗಿರ್ಬೇಕೇ ಹೊರತು ನಾವು ಪಾಸ್ಟರ್ಗಳಿಗೆ ಶಿಷ್ಯರಾಗಿ ಇರಬಾರ್ದು. ಅವ್ರಿಗೆ ಶಿಷ್ಯರಾಗಿದ್ದರೆ ಇಡೀ ಜೀವನ ಪೂರ್ತಿ ನಿಮ್ಮನ್ನು ಅಲ್ಲೇ ಕುಂಡ್ರಿಸಿರ್ತಾರೆ. ಉತ್ತಮವಾದ ಬೋಧನೆ ಮಾಡುವಂಥ ವ್ಯಕ್ತಿಗಳನ್ನ ಬೋಧಿಸೋದಕ್ಕೆ ಬಿಡ್ತಾರ ನೋಡ್ರಿ. ಒಳ್ಳೆಯ ಬೋಧನೆಯನ್ನು ಮಾಡುವಂಥ ವ್ಯಕ್ತಿಗಳು ಬೋಧನೆ ಮಾಡ್ತೀವಿ ಅಂತ ಖಂಡಿತವಾಗಿ ಬಿಟ್ಕೊಡಲ್ಲ. ಬೋಧನೆ ಮಾಡ್ಬೇಕಂದ್ರೆ ಆ ಥರ ಎಲ್ಲ ಅಭಿಷೇಕ ಹೊಂದಿರಬೇಕು, ವರಗಳನ್ನ ಹೊಂದಿರಬೇಕು, ಅದಕ್ಕೆ ಯೋಗ್ಯತೆ ಇರಬೇಕು, ಭಾಗ್ಯತೆ ಇರಬೇಕು, ಏನೇನೋ ಕಥೆಗಳು. ಇಂಥ ಅಪೊಲೋಸ ಅಂತ ವ್ಯಕ್ತಿಗಳು ಎಷ್ಟೋ ಜನ ವಾಕ್ಚಾತುರ್ಯವುಳ್ಳವರು, ಬೈಬಲಲ್ಲಿ ಪ್ರವೀಣರಾಗಿರುವಂಥ ಎಷ್ಟೋ ಜನ ವ್ಯಕ್ತಿಗಳು ಅವರ ಸಭೆಗಳಲ್ಲಿದ್ರೂ ಅವರ ಅಸಿಸ್ಟೆಂಟ್ ಪಾಸ್ಟರ್ ಯಾರು ಗೊತ್ತಾ? ಮಗ ಆಗಿರ್ತಾರೆ, ಇಲ್ಲ ಬಾಮೈದ, ಮಾವ, ಅವರ ಸಂಬಂಧಿಕರು, ಹಾಡು ಹೇಳುವಂಥವ್ರು ಅವರ ಸಂಬಂಧಿಕರಾಗಿರ್ತಾರೆ. ಎಲ್ಲ ಬರೀ ಅಲ್ಲಿ ಕಾರ್ಯಕ್ರಮಗಳನ್ನು ನಿರ್ವಹಿಸಿಕೊಳ್ಳುವಂಥವರು ಅವ್ರಿಗೆ ಸಂಬಂಧಪಟ್ಟವರೇ. ಇಂಥ ವಾಕ್ಚಾತುರ್ಯವುಳ್ಳವರನ್ನ ಬೈಬಲ್ ಶಾಸ್ತ್ರಗಳಲ್ಲಿ ಪ್ರವೀಣರನ್ನು ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಎಷ್ಟೋ ಕಡೆ ನಾನು ನೋಡಿರೋದು, ಕಟ್ಟುಕತೆ ಹೇಳ್ತಾ ಇಲ್ಲ ನಿಮಗೆ, ನಾನು ನನ್ನ ಕಣ್ಣಾರ ನೋಡಿರೋದ್ರಿಂದ ಹೇಳ್ತಾ ಇರೋದು.
ಸೇವೆ ಅಂತ ಹೇಳಿದ್ರೆ ನಾವೆಲ್ಲ ಈ ಥರ ದಿಢೀರ್ ಅಂತ ಏಕ್ದಮ್ ನಾವು ಸೇವೆಗೆ ಬಂದ್ಬಿಡ್ಲಿಲ್ಲ. ನಾವೆಲ್ಲ ಫಸ್ಟು ಬಾತ್ರೂಮ್ಗಳನ್ನ ತೊಳೆದು ಆಲಯಗಳನ್ನು ಗುಡಿಸ್ದು, ಆಲಯಗಳ ಒಂದು ಡ್ರಮ್ಗಳಲ್ಲಿ ನೀರುಗಳನ್ನ ತುಂಬಿಸ್ದು, ಆ ಪಾತ್ರೆಗಳನ್ನು ತೊಳೆದು ಅಡುಗೆ ಮಾಡ್ದು, ಈ ರೀತಿಯಲ್ಲೆಲ್ಲ ಮಾಡಿ ಆಮೇಲೆ ನಾವು ಈ ಸೇವೆಗೆ ಬಂದಿರೋದು ಅಂತ ಹೇಳ್ಬಿಟ್ಟು ನೀವು ಆ ರೀತಿಲಿ ಮಾಡ್ರಿ ಅಂತ ಕೊಟ್ಟಿರ್ತಾರೆ ಆಸೆ ಹುಟ್ಟಿಸಿ ಇವ್ರಿಗೆ. ಯಾರಿಗೆ? ಈ ಪ್ರವೀಣರಿಗೆ ಬಾತ್ರೂಮ್ ತೊಳೆಯೋ ಕೆಲಸಗಳು, ನೀರು ಹೊರೋ ಕೆಲಸ, ಅಡುಗೆ ಮಾಡೋ ಕೆಲಸ, ಇಂಥವನ್ನ ಕೊಟ್ಟು ಇಟ್ಟಿರ್ತಾರೆ. ನಾವು ಈ ರೀತಿಲಿ ಮಾಡಿ ನಾವು ಮುಂದಕ್ಕೆ ಬಂದಿದ್ದು ಅಂತ ಹೇಳಿದಾಗ ಅವ್ರು ಪಾಪ ಆಸೆ ಉಳ್ಳವರಾಗಿ, ನಮ್ಮ ಉಪದೇಶಕರು ಈ ರೀತಿಲಿ ಮಾಡಿ ಬಂದ್ರಂತೆ ಮೇಲೆ ನಾವು ಈ ರೀತಿಲಿ ಮಾಡಿದ್ರೆ ಮುಂದೆ ಬರ್ತೀವಿ ಅಂತ ಮಾಡ್ತಾ ಇರ್ತಾರೆ ಅವರು. ಅವ್ರು ನಿಂಬಾಲ್ಸ್ಕೊಂಡು ಹೊಡೆದ್ರೆ ಇಡೀ ಜೀವಿತ ಕಾಲವೆಲ್ಲ ನೀವು ಹಂಗೆ ಇರ್ತೀರ. ಗೊತ್ತಾಗ್ತೈತಾ? ತಿಳ್ಕೊಳ್ರಿ. ವಾಕ್ಚಾತುರ್ಯವುಳ್ಳವರಾಗಿ ಬೈಬಲ್ ಗ್ರಂಥದಲ್ಲಿ ಪ್ರವೀಣರಾಗಿರೋದಾಗಿದ್ರೆ ಎದ್ದು ನಿಲ್ಲಬೇಕು. ನೀವು ದೇವರ ಪ್ರೇರೇಪಣೆ ನಿಮ್ಮ ಒಳಗಡೆ ಉಂಟಾಗ್ತೈತೆ, ಎದ್ದು ನಿಲ್ರಿ. ಗೊತ್ತಾಗ್ತೈತಾ? ಇದು ನಂತರದಲ್ಲಿ ನಾವು ನೋಡ್ಬೇಕಾದ್ರೆ ಅದೇ 25ನೇ ವಾಕ್ಯದಲ್ಲಿ ಅವನು ಕರ್ತನ ಮಾರ್ಗದ ವಿಷಯದಲ್ಲಿ ಉಪದೇಶ ಹೊಂದಿದವನಾಗಿದ್ದನು. ಏನರಲ್ಲಿ ಉಪದೇಶವನ್ನು ಹೊಂದಿದ್ರು? ಗಮನಿಸ್ರಿ, ಕರ್ತನ ಮಾರ್ಗದ ವಿಷಯದಲ್ಲಿ ಉಪದೇಶ ಹೊಂದಿದ್ರು. ಇವತ್ತು ಪ್ರತಿಯೊಬ್ಬ ಮನುಷ್ಯರು ನಿಜ ಇಲ್ಲಿ ಒಂದು ಸತ್ಯವನ್ನು ತಿಳ್ಕೊಬೇಕು. ಏನಂತ ಹೇಳಿದ್ರೆ, ದೇವರಿಗಾಗಿ ದೇವರ ಒಂದು ಶಿಸ್ತಿನಲ್ಲಿ ಕ್ರಮವಾಗಿ ದೇವರನ್ನು ಹಿಂಬಾಲಿಸಿ ಜನರನ್ನು ಹಿಂಬಾಲಿಸುವಂತೆ ಕರೆದುಕೊಂಡು ಹೋಗುವಂಥ ವ್ಯಕ್ತಿಗಳು ಎಂಥವ್ರು ಅಂತ ಹೇಳಿದ್ರೆ, ದೇವರ ಮಾರ್ಗವನ್ನು ಮೊದಲು ಅರಿತವರಾಗಿರ್ಬೇಕು. ಅದರ ಉಪದೇಶವನ್ನು ಹೊಂದಿ ಅದರ ಉಪದೇಶವನ್ನು ಕೊಡುವವರಾಗಿರ್ಬೇಕು. ಗೊತ್ತಾಗ್ತೈತಾ? ಇದು ಬಹಳ ಶ್ರೇಷ್ಠವಾದದ್ದು. ಆಮೇಲೆ ಇಲ್ಲಿ ಅಪೊಲೋಸ್ ಅವರು ನೋಡ್ಬೇಕಾದ್ರೆ ಆಸಕ್ತಿ ಮನಸ್ಸುಳ್ಳವರಾಗಿದ್ರು. ಇವರು ಆಸಕ್ತರಾಗಿರೋದ್ರಿಂದನೇ ಧರ್ಮಶಾಸ್ತ್ರದಲ್ಲಿ ಪ್ರವೀಣರಾಗಿದ್ರು. ಇವತ್ತು ಆಸಕ್ತಿ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿ ಬೈಬಲನ್ನು ಚೆನ್ನಾಗಿ ಓದಿ ಸಮಯ ಸಿಕ್ಕಿದಾಗೆಲ್ಲ ಬೈಬಲಲ್ಲಿ ಪ್ರವೀಣರಾಗ್ರಿ. ನೀವು ಪ್ರವೀಣರಾದಾಗ ಯಾವ ಸಮಯದಲ್ಲಿ ಏನಾಗ್ತೈತೆ, ಯಾವ ಥರ ಎಲ್ಲವನ್ನ ನೀವೇ ತಿಳ್ಕೊತೀರ. ಒಬ್ರು ನಿಮ್ಗೆ ಹೇಳ್ಬೇಕಾಗಿರುವಂಥದ್ದಿಲ್ಲ. ಅವ್ರು ಹೇಳುವಂಥದ್ದು ಎಲ್ಲವನ್ನ ನೀವು ನಂಬಬೇಕಾಗಿರುವಂಥ ಆ ಒಂದು ದುರ್ಗತಿನೂ ನಿಮಗೆ ಬರಲ್ಲ. ಗೊತ್ತಾಗ್ತೈತಾ? ಅವ್ರು ಏನು ಹೇಳ್ತಾರೋ ಅದನ್ನ ನಂಬ್ತಾರೆ ಎಷ್ಟೋ ಜನರು. ಅಂಥ ಒಂದು ಇದು ಬರಲ್ಲ. ಆಸಕ್ತಿ ಉಳ್ಳವರಾಗಿರ್ಬೇಕು. ದೇವರ ಮಾರ್ಗವನ್ನು ತಿಳಿಯೋದಕ್ಕೆ, ದೇವರ ಸತ್ಯವೇದವನ್ನು ಓದೋದಕ್ಕೆ ಆಸಕ್ತಿ ಉಳ್ಳವರಾಗಿರುವಾಗ ನೀವು ಸತ್ಯವೇದದಲ್ಲಿ ಪ್ರವೀಣರಾಗಿರ್ತೀರ. ಗೊತ್ತಾಗ್ತೈತಾ? ಮಾತನಾಡುವುದರಲ್ಲೂ ಸಹ ವಾಕ್ಚಾತುರ್ಯ ಉಳ್ಳವರಾಗ್ತೀರ. ಸತ್ಯವೇದದಲ್ಲಿ ನೀವು ಪ್ರವೀಣರಾದಾಗ ಹೆಂಗೆ ಮಾತಾಡಬೇಕು, ಯಾರ ಹತ್ರ ಯಾವ ರೀತಿ ಯಾವ ಸಮಯದಲ್ಲಿ ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗ್ತೈತೆ ನಿಮಗೆ. ಇವರು ಅಪೊಲೋಸ್ ಅವರು ಸಹ ಈ ರೀತಿ ಇದ್ರು. ಆಮೇಲೆ ನಾವು ನೋಡ್ಬೇಕಾದ್ರೆ ದೀಕ್ಷಾಸ್ನಾನ ಮಾಡಿಸುವುದನ್ನು ಬಲ್ಲವನಾದರೂ ಯೇಸುವಿನ ಸಂಗತಿಗಳನ್ನು ಸೂಕ್ಷ್ಮವಾಗಿ ಉಪದೇಶಿಸಿದನು. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರೆ ಬಹಳ ಚೆನ್ನಾಗೈತಿ ನೋಡ್ರಿ. ಅವ್ರು ಏನ ಇದು ಮಾಡೋರಾಗಿದ್ರು, ಬರೀ ಅವ್ರಿಗೆ ಗೊತ್ತಿದ್ದು ಏನು ಅಂತ ಹೇಳಿದ್ರೆ, ಯೋಹಾನನು ಮಾಡಿಸಿದ ದೀಕ್ಷಾಸ್ನಾನವನ್ನು ಮಾತ್ರ ಬಲ್ಲವರಾದರೂ ಯೇಸುವಿನ ಸಂಗತಿಗಳನ್ನು ಸೂಕ್ಷ್ಮವಾಗಿ ಹೇಳಿ ಉಪದೇಶಿಸಿದನು ಅಂತ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಸ್ನಾನಿಕನಾದ ಯೋಹಾನ ಅವರು ಮಾಡಿಸಿದ ದೀಕ್ಷಾಸ್ನಾನ ಮಾತ್ರ ಅವ್ರಿಗೆ ಗೊತ್ತಿತ್ತು. ಆ ದೀಕ್ಷಾಸ್ನಾನ ಅವರು ಧರ್ಮಶಾಸ್ತ್ರದಲ್ಲಿ ಪ್ರವೀಣರು ಬೇರೆ. ಅವರು ಚೆನ್ನಾಗಿ ಓದಿದ್ರು. ಓದಿ ಯೇಸು ಸ್ವಾಮಿಯ ಬಗ್ಗೆ ಸ್ವಲ್ಪ ಉಪದೇಶವನ್ನು ಹೊಂದಿ ಆ ಸತ್ಯವನ್ನು ತಿಳಿದವರು ಏನು ಮಾಡುವಂಥವ್ರಾಗಿದ್ರು, ಸೂಕ್ಷ್ಮವಾಗಿ ಹೇಳಿ ಉಪದೇಶ ಮಾಡುವಂಥ ವ್ಯಕ್ತಿಯಾಗಿದ್ರು ಅಂತ ಹೇಳ್ಬಿಟ್ಟು ನಮಗಿಲ್ಲಿ ಗೊತ್ತಾಗ್ತೈತಿ. ಸರಿನಾ? 26ನೇ ವಾಕ್ಯ, ಅವನು ಸಭಾಮಂದಿರದಲ್ಲಿ ಧೈರ್ಯದಿಂದ ಮಾತನಾಡುವುದಕ್ಕೆ. ಇಲ್ಲಿ ನೋಡ್ಬೇಕಾದ್ರೆ ಇವರಲ್ಲಿ ಇನ್ನೂ ಒಂದು ಇದೈತೆ. ಏನು ಅಂತ ನೋಡುವಾಗ ಧೈರ್ಯದಿಂದ ಮಾತನಾಡುವಂಥ ವ್ಯಕ್ತಿಯಾಗಿದ್ರು. ಧೈರ್ಯದಿಂದ ಮಾತನಾಡ್ತಾವ್ರೆ. ಅವನ ಮಾತುಗಳನ್ನು
ಪ್ರಿಸ್ಕಿಲ್ಲಳು ಮತ್ತು ಅಕ್ವಿಲನು ಕೇಳಿ ಅವ್ರು ಕೇಳ್ತಾವ್ರಿ, ತಮ್ಮ ಮನೆಗೆ ಕೇಳಿ ನಂತರ ಮುಗಿದ ನಂತರ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ದೇವರ ಮಾರ್ಗದ ವಿಷಯವನ್ನು ಇನ್ನೂ ಸ್ಪಷ್ಟವಾಗಿ ವಿವರಿಸಿದರು. ಈ ಪ್ರಿಸ್ಕಿಲ್ಲಳು ಅಕ್ವಿಲನು ಏನು ಮಾಡ್ತಾವ್ರೆ, ಆ ಸಭೆಯಲ್ಲಿ ಕೇಳ್ತಾವ್ರೆ, ಇವರು ಬೋಧಿಸ್ತಾರೆ ಸೂಕ್ಷ್ಮವಾಗಿ ಯೇಸು ಸ್ವಾಮಿಯ ಬಗ್ಗೆ ಇವರು ಮಾತಾಡ್ತಾವ್ರೆ. ಅಪೊಲ್ಲೋಸ್ ಅವರು ಇವರು ಕೇಳ್ತಾವ್ರೆ. ಅಲ್ಲಿ ನೋಡ್ರಿ ಸುಮಾರು ಜನ ಇದ್ರು ಇವ್ರು ಹೇಳ್ತಾ ಇರುವಂಥ ಮಾತು ಅಲ್ಲಿ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಯಾಕೆಂದರೆ ಸತ್ಯ ಇದೇ ರೀತಿಲಿ ಇರ್ತೈತೆ, ಸತ್ಯ ಎಷ್ಟೋ ಜನಗಳಿಗೆ ಗೊತ್ತಾಗಲ್ಲ. ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಕರೆಯಲ್ಪಟ್ಟವರು ಬಹು ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ನರಕಕ್ಕೆ ಹೋಗುವ ಮಾರ್ಗವು ಅಗಲ, ಅದರಲ್ಲಿ ಹೋಗುವವರು ಬಹು ಜನ. ಪರಲೋಕಕ್ಕೆ ಹೋಗುವಂಥ ಮಾರ್ಗ ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡುಕೊಂಡವರು ಸ್ವಲ್ಪ ಜನ ಅಂತ ವಾಕ್ಯದಲ್ಲಿ ಯೇಸಪ್ಪ ಅವರೇ ಹೇಳ್ತವ್ರೆ. ಗೊತ್ತಾಗ್ತೈತಾ? ಇಲ್ಲಿ ನಾವು ನೋಡ್ಬೇಕಾದ್ರೆ ಈ ಇಬ್ಬರು ಮಾತ್ರ ಆ ಒಂದು ಇದನ್ನ ಕೇಳಿಬಿಟ್ಟು ಆ ವ್ಯಕ್ತಿಯನ್ನ ಏನು ಮಾಡ್ತಾವ್ರೆ, ಕರ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಇವ್ರಿಗೆ ಅವಾಗ ಗೊತ್ತಾಯ್ತು, ಈ ವ್ಯಕ್ತಿ ಸುಮಾರಾಗಿ ತಿಳಿದಿರುವಂಥ ವ್ಯಕ್ತಿ, ಆದರೆ ಇಷ್ಟು ಚೆನ್ನಾಗಿ ಹೇಳ್ತಾನೆ ಅಂತ ಹೇಳಿದ್ರೆ ಈತನಿಗೆ ಸತ್ಯವನ್ನು ತಿಳಿಯಪಡಿಸ್ಬೇಕು ಅಂತ ಹೇಳ್ಬಿಟ್ಟು, ಎಬ್ಬರಿಸ್ಬೇಕು ಇಂಥ ವ್ಯಕ್ತಿನ ಅಂತ ಹೇಳ್ಬಿಟ್ಟು ಮನೆಗೆ ಕರ್ಕೊಂಡೋಗಿ ಏನು ಮಾಡ್ತಾವ್ರಲ್ಲಿ, ಮನೆಗೆ ಕರ್ಕೊಂಡೋಗಿ ಇನ್ನೂ ಸೂಕ್ಷ್ಮವಾಗಿ, ಗೊತ್ತಾಗ್ತೈತಾ, ಇನ್ನೂ ಸೂಕ್ಷ್ಮವಾಗಿ ವಿವರಿಸಿದರು. ಮಾರ್ಗವನ್ನು, ದೇವರ ಮಾರ್ಗವನ್ನು. ಗೊತ್ತಾಗ್ತೈತಾ? ಇನ್ನೂ ಸೂಕ್ಷ್ಮವಾಗಿ ವಿವರಿಸಿದರು. ಈ ದೇವರ ಮಾರ್ಗದಲ್ಲಿ ಇವತ್ತು ಪ್ರಸಂಗ ನಾವು ತಿಳಿಬೇಕಾಗಿರುವಂಥದ್ದು, ಪ್ರಸಂಗಗಳಲ್ಲಿ ಬರಬೇಕಾಗಿರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ಹೆಚ್ಚಾಗಿ ದೇವರ ಮಾರ್ಗದ ಬಗ್ಗೆನೇ ಇರಬೇಕು. ಏನು ದೇವರ ಮಾರ್ಗ ಅಂತ ಹೇಳಿದ್ರೆ ಯೇಸು ಸ್ವಾಮಿ ನಡೆದಂಥ ಮಾರ್ಗ. ಏನವರು ನಡೆದಂಥ ಮಾರ್ಗ ಅಂತ ಹೇಳಿದ್ರೆ ಅವರು ಜೀವಿಸಿದಂಥ ಜೀವಿತ, ಅವ್ರು ಯಾವ ರೀತಿಲಿ ಪ್ರಾರ್ಥನೆ ಮಾಡಿದ್ರು, ಅವ್ರು ಯಾವ ರೀತಿಲಿ ಪ್ರಸಂಗ ಮಾಡಿದ್ರು, ಅವ್ರು ಯಾವ ರೀತಿಲಿ ಸುವಾರ್ತೆಯನ್ನು ಸಾರಿದ್ರು, ಅವ್ರು ಯಾವ ರೀತಿಲಿ ಪರಿಶುದ್ಧತೆಯಿಂದ ಜೀವಿಸಿದ್ರು, ಅವ್ರು ಯಾವ ರೀತಿಲಿ ನಡ್ಕೊಂಡ್ರು, ಅವ್ರು ಯಾವ ರೀತಿಲಿ ಮಾತನಾಡುವವರಾಗಿದ್ರು, ಇವುಗಳನ್ನೆಲ್ಲ ತಿಳ್ಕೊಂಡು ಅವರಂತೆ ನಾವು ಜೀವಿಸುವಂಥದ್ದೇ ಅವರ ಮಾರ್ಗವನ್ನು ಅರಿತು ಅವರ ಮಾರ್ಗದಲ್ಲಿ ನಡೆಯೋದಕ್ಕೆ ಸಮಾನ. ಗೊತ್ತಾಗ್ತೈತಾ? ಇಷ್ಟು ಇವುಗಳನ್ನ ಹೊಂದಿ ಇವರು ತಿಳಿದಿರುವಂಥ ವ್ಯಕ್ತಿಯನ್ನ ಇನ್ನೂ ಕರ್ಕೊಂಬಂದು ಇನ್ನೂ ಸೂಕ್ಷ್ಮವಾಗಿ ತಿಳಿಸ್ತಾವ್ರಿ. ಗೊತ್ತಾಗ್ತೈತಾ? ಇಲ್ಲಿ ನಂತರ ನಾವು ನೋಡ್ಬೇಕಾದ್ರೆ 27ನೇ ವಾಕ್ಯದಲ್ಲಿ ನೋಡ್ರಿ, ಅಕಾಯಕ್ಕೆ ಹೋಗಬೇಕೆಂದು ಅವನಿಗೆ ಮನಸ್ಸಾದಾಗ, ಯಾರಿಗೆ? ಅಪೊಲ್ಲೋಸ್ ಅವ್ರಿಗೆ ಮನಸ್ಸಾಯ್ತೈತೆ. ಇಲ್ಲಿ ಉಪದೇಶವನ್ನೆಲ್ಲ ಯೇಸು ಸ್ವಾಮಿ ಬಗ್ಗೆ ಇನ್ನೂ ಒಂದು ಸ್ಪಷ್ಟವಾಗಿ ತಿಳ್ಕೊಂಡ ನಂತರ, ಇನ್ನೂ ಸೂಕ್ಷ್ಮವಾಗಿ ತಿಳ್ಕೊಂಡ ನಂತರ ಅವರು ಅಕಾಯಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾವ್ರೆ, ಅವ್ರಿಗೆ ಮನಸ್ಸಾಗ್ತೈತೆ. ಏನಕ್ಕೆ ಅಕಾಯಕ್ಕೆ ಹೋಗ್ತಾವ್ರು ಅವ್ರು ಅಂತ ಹೇಳಿ ಕೆಳಗಡೆ ನಾವು ನೋಡ್ಬೋದು. ಅಲ್ಲಿ ಬೋಧಿಸುವಂಥವ್ರಾಗಿದ್ರು ಅವರು. ಅಕಾಯಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿರುವಂಥ ಸಹೋದರರು, ಇಲ್ಲಿ ನೋಡ್ರಿ, ಅಕಾಯಕ್ಕೆ ಹೋಗ್ಬೇಕು ಅಂತ ಯಾರಾದರೂ ಬಂದು ಪೌಲ್ ಅವರಿಗೆ, ಇವರು ಅಪೊಲ್ಲೋಸ್ ಅವ್ರಿಗೆ ಹೇಳಿದ್ರ? ಇಲ್ಲ, ಯಾರು ಹೇಳಿರ? ಅವನಿಗೆ ಮನಸ್ಸಾದಾಗ ಅಪೊಲ್ಲೋಸ್ ಅವರಿಗೆ ಮನಸ್ಸಾಗ್ತೈತಿ. ಈ ರೀತಿಲಿ ದೇವರು ಕೆಲವೊಬ್ಬರಿಗೆ ದರ್ಶನ, ಕರುವಿಕೆ ಈ ರೀತಿಲೆಲ್ಲ ಕೊಟ್ಟರು, ಕೆಲವೊಬ್ಬರಿಗೆ ಹೃದಯದಲ್ಲಿ ಪ್ರೇರೇಪಣೆಯನ್ನು ಕೊಡ್ತಾರೆ. ಗೊತ್ತಾಗ್ತೈತಾ? ಅವರಿಗೆ ಮನಸ್ಸಾಗ್ತೈತೆ, ಅವ್ರಿಗೆ ಪ್ರೇರೇಪಣೆ ಒಳಗಡೆ ಹೃದಯದಲ್ಲಿ ನಾನು ಅಲ್ಲಿ ಅಕಾಯಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಮನಸ್ಸಾಗ್ತೈತೆ. ಆ ಮನಸ್ಸನ್ನು ಉಂಟು ಮಾಡಿರುವಂಥವ್ರು ದೇವ್ರೆ. ಆ ರೀತಿಲಿ ಅವ್ರು ಮಾಡಿದಾಗ, ಮನಸ್ಸಾಗಿದೆ ಅಂದಾಗ ಅಲ್ಲಿರುವಂಥವ್ರು ನೋಡ್ರಿ, ಇದನ್ನು ಚೆನ್ನಾಗಿ ಗಮನಿಸ್ಬೇಕು. ಸಹೋದರರು ಅವರನ್ನು ಪ್ರೋತ್ಸಾಹಗೊಳಿಸಿ, ವಾಕ್ಯದಲ್ಲಿ ಗೊತ್ತಾಗ್ತೈತಾ? ಅಲ್ಲಿರುವಂಥವ್ರು ಏನು ಮಾಡ್ತಾವ್ರು? ಪ್ರೋತ್ಸಾಹ ಮಾಡ್ತಾವ್ರೆ. ಅಲ್ಲಿಗೆ ಹೋಗ್ತೀಯಾ? ಸರಿ ಹೋಗು ಅಂತ ಹೇಳ್ಬಿಟ್ಟು ಅವ್ನು ಪ್ರೋತ್ಸಾಹಗೊಳಿಸ್ತಾವ್ರು. ಇವತ್ತು ಯಾರಾದರೂ ದೇವರ ಮಾರ್ಗದಲ್ಲಿ ಎದ್ದು ನಿಲ್ಲುವಂಥ ವ್ಯಕ್ತಿಗಳನ್ನ ಹಂಗೆ ಹಾಕಿ ತುಳಿಯುವಂಥವ್ರು ಆಗಿರ್ತಾರೆ ಜನರು.
ಎದ್ದು ನಿಲ್ಲೋದಕ್ಕೆ ಬಿಡೋದೇ ಇಲ್ಲ. ಇವತ್ತು ಅಪೋಲೋಸನ ರೀತಿಯಲ್ಲಿ ಇರುವಂಥ ವ್ಯಕ್ತಿ ಒಂದು ದಿವಸ ನಾನು ಪ್ರಸಂಗ ಮಾಡ್ತೀನಿ ಪಾಸ್ಟರ್ ಸಭೆಯಲ್ಲಿ ಅಂತ ಕೇಳಿ ನೋಡ್ರಿ, ಬಿಟ್ಟುಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ ನೀನು ಸತ್ಯವೇದದಲ್ಲಿ ಪ್ರವೀಣನಾಗಿರೋದ್ರಿಂದ, ಸತ್ಯವಾಗಿ ನೀನು ಬೋಧಿಸೋದ್ರಿಂದ ಜನರು ನಿಮ್ಮ ಕಡೆಗೆ ತಿರುಗಿಬಿಡ್ತಾರೆ ಅನ್ನೋ ಒಂದು ಇದರಲ್ಲಿ ಬಿಟ್ಕೊಡಲ್ಲ. ಯಾರೊಬ್ರು ಅಷ್ಟೇ ಬಿಟ್ಕೊಡಲ್ಲ. ಆ ಥರ ಇರಬಾರ್ದು. ಎಲ್ಲ ನಾವೇ ಬೋಧಕರಾಗಿರ್ಬೇಕು ಅಂತಲ್ಲ. ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ ಮನೆಗೆ 2-3 ಬೋಧಕರುಗಳಿರ್ಬೇಕು ಮನೆಗೆ. ಆ ರೀತಿಲಿ ಇದು ಮಾಡಬೇಕು. ಇನ್ನೊಂದು ಪೌಲ್ ಅವರು ಹೇಳ್ತಾರೆ, ಹೆಚ್ಚಾಗಿ ಬೋಧಕರಾಗಿರೋ ಬೇಡ್ರಿ ಅಂತ ಹೇಳ್ಬಿಟ್ಟು. ಅವ್ರು ಯಾಕೆ ಹೇಳ್ತಾವ್ರೆ ಅಂತ ಹೇಳಿದ್ರೆ, ಆ ಮಾತನ್ನ ಸಹ ನೀವು ಚೆನ್ನಾಗಿ ಓದ್ದಾಗ ಗೊತ್ತಾಗ್ತೈತೆ. ಹೆಚ್ಚಾಗಿ ಬೋಧಕರಾಗಬಾರ್ದಂತೆ ಅಂತಂದ್ಬಿಟ್ಟು ಆ ವಾಕ್ಯನ ಇಟ್ಕೊಂಡು ಭಯ ಬಿದ್ದು ಆ ರೀತಿಲಿ ಇದು ಮಾಡೋಕೆ ಹೋಗ್ಬೇಡ್ರಿ. ಯಾಕೆ ಗೊತ್ತಾ, ಬೋಧಕರಾಗಿರುವಂಥವ್ರಿಗೆ ಒಂದು ಇದೈತೆ, ಏನಂದರೆ ನಾವಿವಾಗ ಬೇರೊಬ್ರಿಗೆ ಹೇಳ್ತೀವಿ ಅಂತ ಹೇಳಿದ್ರೆ ಆ ರೀತಿಲಿ ನಾವು ನಡ್ಕೊಂಡು ಸತ್ಯವನ್ನು ಕರೆಕ್ಟಾಗಿ ನಾವೇನು ಮಾಡಬೇಕು, ಹೇಳುವಂಥ ವ್ಯಕ್ತಿಗಳಾಗಿರ್ಬೇಕು. ಅಸತ್ಯ ಮಾರ್ಗವನ್ನು ತೋರಿಸಿ ಜನರನ್ನು ಕೆಡಿಸುವಂಥವ್ರಾಗಿರಬಾರ್ದು. ಆ ಜನಗಳ ಒಂದು ಇದೆಲ್ಲ ನಮ್ಮ ಮೇಲಿರುವಂಥದ್ದಾಗಿರ್ತೈತೆ. ಅದಕ್ಕೋಸ್ಕರ ಅದನ್ನು ತಿಳಿದೋದು ತುಂಬ ಕಷ್ಟಕರವಾದದ್ದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸತ್ಯವಾಗಿ ಜೀವಿಸುವಂಥ ವ್ಯಕ್ತಿಗಳಿಗೆ ಅದೇನು ಕಷ್ಟಕರವಾದಂಥ ಒಂದು ಸಂಗತಿ ಅಲ್ಲ. ಗೊತ್ತಾಗ್ತೈತಾ? ಆ ರೀತಿಲಿ ಇರ್ಬೇಕು. ಯಾಕಂದ್ರೆ ಅವರು ಯಾವಾಗಲೂ ಒಬ್ಬ ಬೋಧಕ ಅಂತ ಹೇಳ್ಬಿಟ್ಟು ಇರುವಂಥದ್ದಲ್ಲ. ಮನೆಗೆ ಒಬ್ಬರಿಬ್ಬರು ಬೋಧಕರುಗಳು ಇದ್ದು ತಮ್ಮ ಮನೆಗಳಲ್ಲಿರುವಂಥ ವ್ಯಕ್ತಿಗಳನ್ನು ಸರಿಪಡಿಸ್ಕೊಬೇಕು, ಸರಿಯಾದ ಮಾರ್ಗದಲ್ಲಿ ನಡೆಸ್ರಿ ಈ ರೀತಿಲಿ. ಗೊತ್ತಾಗ್ತೈತಾ? ಇಲ್ಲಿ ಪ್ರೋತ್ಸಾಹ ಪಡಿಸಿರೋದು ಅಲ್ಲದೆ ಏನು ಮಾಡ್ತಾವ್ರೆ, ಇವನನ್ನು ಸೇರಿಸಿಕೊಳ್ಳಬೇಕೆಂದು ಪತ್ರಿಕೆಯನ್ನು ಬರೆದು ಕೊಟ್ಟರು. ಇದನ್ನು ನಮ್ಮವನ್ನೇ ಸೇರಿಸ್ಕೊಳ್ರಿ ಅಂತ ಹೇಳ್ಬಿಟ್ಟು ಪತ್ರಿಕೆಯನ್ನು ಏನು ಮಾಡ್ತಾರೆ, ಬರೆದು ಕೊಡುವಂಥ, ಪ್ರೋತ್ಸಾಹ ಮಾಡಿದ್ರು, ಸಹಾಯನೂ ಮಾಡುವಂಥ ವ್ಯಕ್ತಿಗಳಾಗಿದ್ರು ಇಲ್ಲಿರುವಂಥವ್ರು. ಇವರು ನಿಜವಾದ ದೇವರ ಮಕ್ಕಳು. ದೇವರಲ್ಲಿ ನಾನು ನಿಲ್ತಾ ಇದ್ದೀನಿ ಯಾವುದೋ ಒಂದು ಕಾರ್ಯದಲ್ಲಿ ಅಂತ ಹೇಳಿದ್ರೆ ಪ್ರೋತ್ಸಾಹ ಮಾಡಿರಿ. ಕುಲ್ಲು ಬಂದು ಹೊಟ್ಟೆ ಕಿಚ್ಚು ಬಂದು ಅವ್ರನ್ನ ತುಳಿದಾಕಕ್ಕೆ ಹೋಗ್ಬೇಡ್ರಿ. ಪ್ರೋತ್ಸಾಹ ಮಾಡಿರಿ, ಸಹಾಯ ಮಾಡಿರಿ. ದೇವರು ನಿಮಗೆ ಒಳ್ಳೆ ಫಲವನ್ನು ಕೊಡ್ತಾರೆ. ಗೊತ್ತಾಗ್ತೈತಾ? ಇಂಥ ವ್ಯಕ್ತಿಗಳನ್ನು ಎಬ್ಬರಿಸಿ ನಿಲ್ಲಿಸೋದಕ್ಕೆ ಪಾಸ್ಟರ್ಗಳು ಪ್ರಯಾಸ ಪಡಬೇಕು. ನಿಮ್ಮ ಸಭೆಗಳಲ್ಲಿ ಯಾರಾದರೂ ಈ ರೀತಿಯಾದಂಥ ಅಪೋಲೋಸ, ಪೌಲ, ಪೇತ್ರ ಯಾರಾದರೂ ಇರೋದೇ ಆಗಿದ್ದರೆ ಅವ್ರುಗಳಿಗೆ ಅವಕಾಶಗಳನ್ನು ಕೊಡ್ರಿ. ಎದ್ದು ನಿಲ್ಲೋದಕ್ಕೆ ಸಹಾಯ ಮಾಡಿರಿ. ಗೊತ್ತಾಗ್ತೈತಾ? ನಿಮಗೆಲ್ಲ ಚೆನ್ನಾಗಿ ಗೊತ್ತಾಗ್ತೈತೆ ಅಂತ ನೆನೆಸ್ತೀನಿ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ನಾವು ನೋಡ್ಬೇಕಾದ್ರೆ ಅವ್ರಿಗೆ ಮನಸ್ಸಾಗಿದ್ದು, ಇಲ್ಲಿ ಯಾರೊಬ್ರನ್ನ ಅವ್ರನ್ನ ಹೋಗು ನೀನು ಇದು ಮಾಡು ಅದು ಮಾಡು ಅಂತ ಹೇಳಿಲ್ಲ. ಅವರೇ ಎದ್ದು ನಿಂತರು. ಹಿಂದೆ ನಾವು ನೋಡ್ಬೇಕಾದ್ರೂ ಅವರೇ ಸಭೆಯಲ್ಲಿ ಬಂದು ಯೇಸು ಸ್ವಾಮಿಯ ಬಗ್ಗೆ ಸ್ವಲ್ಪ ತಿಳಿದಿರುವಾಗ ಸೂಕ್ಷ್ಮವಾಗಿ ಬೋಧಿಸೋರಾಗಿದ್ರು. ಅದನ್ನು ತಿಳಿದಂಥ ದೇವರ ಮಕ್ಕಳು ಕರ್ಕೊಂಬಂದು ಅವರಿಗೆ ಇನ್ನೂ ಸ್ಪಷ್ಟವಾಗಿ ತಿಳಿಸಿದ್ರು, ಇನ್ನೂ ಸೂಕ್ಷ್ಮವಾಗಿ ಮಾತುಗಳನ್ನು ತಿಳಿಸಿದ್ರು. ಅದನ್ನು ತಿಳ್ಕೊಂಡ ನಂತರ ಇವರು ಏನು ಮಾಡ್ತಾವ್ರೆ, ಅಕಾಯಕ್ಕೆ ಹೋಗ್ಬೇಕಂತ ಇವರ ಮನಸ್ಸಲ್ಲಿ ಇವರೇ ಎದ್ದು ನಿಲ್ತಾವ್ರೆ. ಇವ್ರನ್ನ ಯಾರು ಎದ್ದು ನಿಲ್ಲಿಸಲಿಲ್ಲ. ಅಭಿಷೇಕ ಮಾಡಿ ಆತ್ಮನ ವರಗಳಿಂದ ತುಂಬಿಸಿ ಏನು ಇದು ಮಾಡಲಿಲ್ಲ. ಗೊತ್ತಾಗ್ತೈತಿ. ಇಲ್ಲಿ ವಾಕ್ಯಗಳಲ್ಲಿ ನೋಡ್ಬೇಕಾದ್ರೆ ನಿಮಗೆ ಗೊತ್ತಾಗ್ತೈತಿ. ಪರಿಶುದ್ಧ ಆತ್ಮನು ಈ ರೀತಿಯಲ್ಲಿ ಅಂತಲ್ಲ, ಪರಿಶುದ್ಧ ಆತ್ಮನು ಯಾವ ವಿಧದಲ್ಲಾದರೂ ದೇವರ ಮಕ್ಕಳಲ್ಲಿ ನೆಲೆಗೊಂಡಿರ್ತಾರೆ. ಇದೇ ವಿಧದಲ್ಲಿ ಅಂತ ಹೇಳ್ಬಿಟ್ಟು ಯಾವತ್ತೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಾಗ್ತೈತಾ? ಇವತ್ತು ಆ ರೀತಿಲಿ ನಾವು ಹೋಗ್ತೀವಿ, ನಾವು ಸಭೆಗಳನ್ನು ಕಟ್ತೀವಿ, ಯೇಸು ಸ್ವಾಮಿಗೆ ಶಿಷ್ಯರನ್ನಾಗಿ ಮಾಡ್ತೀವಿ ಅಂತಂದರೆ ಯಾರೊಬ್ಬರು ಕೇಳಲ್ಲ. ಇಲ್ಲ, ನೀವು ಇನ್ನೂ ಆತ್ಮನ ವರ ಹೊಂದ್ಕೊಬೇಕು, ಇನ್ನೂ ತಿಳ್ಕೊಬೇಕು, ತಿಳಿಯುವಂಥದ್ದು ಬಹಳ ಐತೆ, ಪಡ್ಕೊಳ್ಳುವಂಥದ್ದು ಬಹಳ ಐತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಡಗಿಸಿ ಬಿಟ್ಟುಬಿಡ್ತಾರೆ. ಅಂಥ ಒಂದು ಇದನ್ನು ಮಾಡಬಾರ್ದು, ತಪ್ಪುಗಳನ್ನ ಮಾಡಬಾರ್ದು. ವಾಕ್ಚಾತುರ್ಯ ಉಳ್ಳವರಾಗಿ ಸತ್ಯವೇದದಲ್ಲಿ ಪ್ರವೀಣರಾಗಿರುವಂಥ ವ್ಯಕ್ತಿಗಳನ್ನು ಎಬ್ಬರಿಸಿ ಅವ್ರನ್ನ ಪ್ರೋತ್ಸಾಹ ಪಡಿಸಿ ನಿಲ್ಲಿಸಬೇಕು. ಹಂಗಂತ ಹೇಳ್ಬಿಟ್ಟು ಎಲ್ಲ ಬೈಬಲ್ಗಳಲ್ಲಿ ವಾಕ್ಚಾತುರ್ಯ ಉಳ್ಳವರಾಗಿರುವಂಥವ್ರು ಬೈಬಲ್ ಪ್ರವೀಣರಾಗಿರುವಂಥವರನ್ನೆಲ್ಲ. ಪ್ರವೀಣರಾಗಿರ್ತಾರೆ ಕೆಲವೊಬ್ಬರು, ಪ್ರವೀಣರಾಗಿದ್ರು ಅವರ ಹೃದಯ ಶುದ್ಧಿ ಇರಲ್ಲ.
ಅವರ ನಡತೆಗಳನ್ನು ಸಹ ಕರೆಕ್ಟಾಗಿರಬೇಕು, ಶಿಸ್ತಾದ ಮಾರ್ಗದಲ್ಲಿ ನಡೆಯುವಂಥ ವ್ಯಕ್ತಿಗಳಾಗಿರ್ಬೇಕು. ಒಂದು ವೇಳೆ ನೀವು ಆ ರೀತಿಲಿ ಇರೋದಾಗಿದ್ರೆ ಎದ್ದು ನಿಲ್ರಿ ದೇವರ ಮಕ್ಕಳೇ, ಎದ್ದು ನಿಲ್ರಿ. ನಿಮ್ಮಿಂದ ಎಷ್ಟೋ ಜನರಿಗೆ ಸತ್ಯ ಗೊತ್ತಾಗಬೇಕು. ಸತ್ಯವನ್ನು ಹೇಳ್ಬೇಕಾದ ನೀನು ಹೋಗ್ಬಿಟ್ಟು ಒಬ್ಬ ವ್ಯಕ್ತಿ ಹತ್ರ ಕುಂತ್ಕೊಂಡು ಈ ಲೋಕಕ್ಕೆ ಸಂಬಂಧಪಟ್ಟ ಬೋಧನೆಯನ್ನು ಕೇಳ್ಕೊಂಡು ಇದ್ದು ಬರ್ತಾ ಇದ್ದೀಯ ಅಂದರೆ ನಿನಗೆ ಖಂಡಿತವಾಗ್ಲೂ ನಾಚಿಕೆ ಆಗಬೇಕು. ಸಹೋದರ ಸಹೋದರಿ, ಚೆನ್ನಾಗಿ ತಿಳ್ಕೊಳ್ರಿ, ಇದನ್ನ ಗೊತ್ತಾಗ್ತೈತಾ? ನೀವು ಸತ್ಯದ ಮಾರ್ಗದಲ್ಲಿ ನಡೆಸುವಂಥ ವ್ಯಕ್ತಿಗಳು ಇವತ್ತು ಹೋಗಿ ಯಾವುದೋ ಒಬ್ಬ ವ್ಯಕ್ತಿ ಕೆಳಗಡೆ ಕುಂತ್ಕೊಂಡಿರೋದು ತುಂಬ ವೇದನೆ ಆಗುವಂಥ ಮಾತು, ಗೊತ್ತಾಗ್ತೈತಾ? ನಂತರದಲ್ಲಿ ನಾವು ನೋಡ್ಬೇಕಾದ್ರೆ 28ನೇ ವಾಕ್ಯದಲ್ಲಿ ಅವನು ಹೋಗಿ ಯೇಸುವೇ ಕ್ರಿಸ್ತನೆಂದು ವಾಕ್ಯದಿಂದ ಯಹೂದ್ಯರಿಗೆ ತೋರಿಸ್ತಾರೆ. ಆ ವ್ಯಕ್ತಿ ತೋರಿಸಿಕೊಟ್ಟನು ಎಲ್ಲರ ಮುಂದೆ ಬಲವಾಗಿ, ಎಲ್ಲರ ಮುಂದೆ ಬಲವಾಗಿ ಈ ವಿಷಯವನ್ನು ರುಜುವತ್ತುಪಡಿಸ್ತವ್ರೆ. ನೋಡ್ರಿ, ಇಲ್ಲಿ ನಾವು ನೋಡ್ಬೇಕಾದ್ರೆ ಅಲ್ಲಿ ಅಕಾಯಿಕ ಹೋದಂಥ ಅವರು ಏನು ಮಾಡುವಂಥವ್ರಾಗಿದ್ರು ಅಂತ ಹೇಳಿದ್ರೆ, ಯೇಸುವೇ ಕ್ರಿಸ್ತನು, ಬರಬೇಕಾಗಿದ್ದಂಥ ಕ್ರಿಸ್ತನು, ಮೆಸ್ಸಿಯನು ಆತನೇ, ಯೇಸುವೆ, ನಜರೇತಿನ ಯೇಸುವೆ ಅಂತ ಹೇಳ್ಬಿಟ್ಟು ವಾಕ್ಯದ ಆಧಾರಗಳನ್ನು ತೆಗೆದು ಅವರ ಮುಂದೆ, ಯಹೂದ್ಯರ ಮುಂದೆ ಇಟ್ಟು ತೋರಿಸ್ತವ್ರೆ. ಎಂಥ ಒಬ್ಬ ವ್ಯಕ್ತಿ! ಆಗಿನ ದಿನಗಳ ಯಹೂದ್ಯರಿಗೆ ತೋರಿಸ್ತವ್ರೆ. ಈ ಯಹೂದ್ಯರು ಯಾರು ಅಂತ ಹೇಳಿದ್ರು ಸಾಮಾನ್ಯವಾದಂಥವ್ರಲ್ಲ. ಈ ಯಹೂದ್ಯರು, ಈ ಯಹೂದ್ಯರ ಒಂದು ಇದನ್ನ ನಾವು ನೋಡ್ಬೇಕಾದ್ರೆ ಎಲ್ಲೋದ್ರೂ ಬಹಳ ತಡೆಗಳನ್ನು ದೇವರ ಮಕ್ಕಳಿಗೆ ತಂದು ಇದು ಮಾಡಿದಂಥವ್ರು ಇವರು. ಕಲ್ಲುಗಳಿಂದ ಹೊಡೆದು ಕೊಲ್ಲೋದಕ್ಕೆ ಆದಿ ಅಪೊಸ್ತಲರುಗಳನ್ನು ಓಡಾಡಿಸಿದಂಥ ಇದರಲ್ಲಿ ಇವರೇ ಜಾಸ್ತಿ ಜನ ಇರೋದು. ಮುಖ್ಯವಾಗಿ ಇವರೇ ದೇವರಿಗೆ ವಿರುದ್ಧವಾಗಿ ಥರ ಇದು ಮಾಡ್ತಾವ್ರೆ, ಹಂಗೆ ಮಾಡ್ತಾವ್ರೆ ಅಂತ. ಯಾಕೆಂತ ಹೇಳಿದ್ರೆ ಇವರೆಲ್ಲ ಈ ಲೋಕದ ಎಲ್ಲ ಆಚಾರ ವಿಚಾರಗಳಲ್ಲಿ ತುಂಬ ಇದಾಗಿರುವಂಥ ವ್ಯಕ್ತಿಗಳು ಇವರು. ಆಚಾರ ವಿಚಾರಗಳು ತುಂಬ ಶ್ರದ್ಧೆಯಿಂದ ಪಾಲಿಸುವಂಥವ್ರು. ಆಚಾರ ವಿಚಾರಗಳನ್ನ ಪಾಲಿಸ್ಕೊಂಡು ದೇವರಿಗೆ ವಿರುದ್ಧವಾಗಿ ಇವ್ರು ನಡ್ಕೊತವ್ರೆ ಅಂತ ಹೇಳ್ಬಿಟ್ಟು ಎಲ್ಲ ಇವರೇ ಜಾಸ್ತಿ. ಅಂಥ ಯಹೂದ್ಯರಿಗೆ ವಾಕ್ಯದಿಂದ ತೆಗೆದು ತೋರಿಸ್ತವ್ರೆ. ಇವತ್ತು ಸತ್ಯವೇದದಲ್ಲಿ ಪ್ರವೀಣರಾಗಿದ್ರೆ ಸತ್ಯದ ಬಗ್ಗೆ ನೀವೇನು ಮಾಡಬೇಕು, ವಾಕ್ಯಗಳೆಲ್ಲ ತೆಗೆದು ತೋರಿಸ್ಬೇಕು. ಆ ರೀತಿಯಲ್ಲಿ ಅರಿತಂಥ ವ್ಯಕ್ತಿಗಳು ನೀವು ಸತ್ಯವನ್ನು ವಾಕ್ಯದಿಂದ ತೆಗೆದು ತೋರಿಸ್ದಂಗೆ ಯಾರೋ ಒಬ್ಬರು ತೆಗೆದು ತೋರಿಸೋದನ್ನ ಕುಂತ್ಕೊಂಡು ಸುಮ್ಮನೆ ಕೇಳ್ಕೊಂಡಿದ್ದು ನೀನು ಬರೋದೇ ಆಗಿದ್ರೆ ಎಂಥ ಒಂದು ಇದು ನೋಡಿ, ಯೋಚನೆ ಮಾಡಿ ನೋಡಬೇಕು, ನೀವೇ ಯೋಚನೆ ಮಾಡಬೇಕು. ನಂತರದಲ್ಲಿ ಇಲ್ಲಿ ನಾವು ನೋಡ್ಬೇಕಾದ್ರೆ ಅವರು ಅಲ್ಲಿ ಏನು ಮಾಡ್ತಾರೆ, ರುಜುವತ್ತು ಪಡಿಸ್ತವ್ರೆ, ಬಲವಾಗಿ ಎಲ್ಲರ ಮುಂದೆ ರುಜುವತ್ತು ಪಡಿಸ್ತವ್ರೆ, ಅಂದರೆ ಖಚಿತಪಡಿಸ್ತವ್ರೆ ಯೇಸುನೇ ಅಂತ ಹೇಳ್ಬಿಟ್ಟು ಅಂಥ ಒಂದು ಇದನ್ನ ಇದು ಮಾಡ್ತಾವ್ರೆ ಅಪೊಲೋಸ್ ಅವರು. ನಂತರದಲ್ಲಿ ನೋಡ್ಬೇಕಾದ್ರೆ ಯಹೂದ್ಯರನ್ನು ಖಂಡಿಸ್ತವ್ರೆ. ನೀವು ಆಚಾರ ವಿಚಾರಗಳನ್ನ ಮಾಡ್ಕೊಂಡು ನೀವು ಸತ್ಯವನ್ನು ತಿಳ್ಕೊಂತಲ್ಲ ಹೊತ್ತು ಅಂತ ಖಂಡಿಸಿ ಮಾತನಾಡ್ತಾವ್ರೆ ಅವರು. ಎಂಥ ಒಂದು ವ್ಯಕ್ತಿ! ಇವತ್ತು ಖಂಡಿಸಿ ಸತ್ಯವನ್ನು ಪ್ರಕಟಪಡಿಸಬೇಕಾದ ನೀನು ಸುಮ್ಮನೆ ಮಂಕಾಗಿ ಕುಂತು ಸುಳ್ಳನ್ನು ಕೇಳ್ಕೊಂಡು ಬರ್ತಾ ಇದೆಯಾ ಅಂತ ಹೇಳಿದ್ರೆ ಹೆಂಗೆ ಇದು? ಆಮೇಲೆ ವಾಕ್ಯದಲ್ಲಿ ನಾವು ನೋಡ್ಬೇಕು, ದೇವರ ಕೃಪೆಯಿಂದ ನಂಬಿದವರಿಗೆ ಬಹಳ ಸಹಾಯ ಮಾಡಿದನು. ಅಪೊಲೋಸ್ ಅವರು ಏನು ಮಾಡ್ತಾವ್ರೆ, ಯಹೂದ್ಯರನ್ನ ಖಂಡಿಸಿದ್ರು, ದೇವರ ಕೃಪೆಯಿಂದ ನಂಬಿದವರಿಗೆ ಬಹಳ ಸಹಾಯ ಮಾಡಿದನು ಅಂತ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರೀತಿಯ ದೇವರ ಮಕ್ಕಳೇ, ಅಪೊಲೋಸನಂತೆ, ಪೌಲನಂತೆ, ಪೇತ್ರನಂತೆ, ಯೋಹಾನವರ ರೀತಿಯಲ್ಲಿ ನೀವಿರೋದಾಗಿದ್ದರೆ, ನೀವು ವಾಕ್ಚಾತುರ್ಯವುಳ್ಳವರಾಗಿ ಸತ್ಯವೇದದಲ್ಲಿ ಪ್ರವೀಣರಾಗಿ ಇವತ್ತು ನೀವು ಸತ್ಯನೇ ತಿಳಿದೇ ಇರೋ ಥರ ಗಟ್ಟಿ ತಿನ್ನುವಂಥ ಶಕ್ತಿ ನಿಮ್ಗಿದು, ಗಟ್ಟಿ ತಿನ್ನುವಂಥ ವ್ಯಕ್ತಿಗಳಾಗಿ ಹಾಲು ಕುಡಿಯೋರ ಜೊತೆಲಿ ನೀವು ಕುಂತ್ಕೊಂಡು ನೀವು ಹಾಲು ಕುಡಿತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮನ್ನು ಏನಂತ ಹೇಳ್ಬೇಕು? ಯೋಚನೆ ಮಾಡಿ ನೋಡ್ರಿ. ದೇವರ ಕಡೆಗೆ ತಿರುಗಿಕೊಳ್ರಿ, ಎದ್ದೇಳ್ರಿ. ಯಾರೋ ಬಂದು ನಮ್ಮನ್ನು ಎಬ್ಬರಿಸ್ತಾರೆ, ನಾವು ನಿಲ್ತೀವಿ ಅಂತಲ್ಲ, ಸತ್ಯಕ್ಕಾಗಿ ನಾವೇ ಎದ್ದು ನಿಲ್ಲಬೇಕು. ನಮ್ಮ ಒಳಗಡೆ ಪ್ರೇರಣೆನ ಕೊಡ್ತಾರೆ ದೇವರು. ಅವರೊಬ್ಬರು ಇದ್ದರೆ ಸಾಕು, ಬೇರೆ ಯಾರು ನಮ್ಮನ್ನು ನಡೆಸಬೇಕು ಅನ್ನೋ ಒಂದು ಅವಶ್ಯಕತೆ ನಮಗೆ ಬೇಕಾಗಿಲ್ಲ. ನಮಗಾಗಿ
ತನ್ನ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟಂತ ಏಸಪ್ಪ ಒಬ್ಬರಿದ್ರೆ ಸಾಕು. ನಾವು ಶಿಸ್ತಾಗಿ ಕ್ರಮವಾಗಿ ಆತನ ಮಾರ್ಗದಲ್ಲಿ ನಡೀತಿದ್ದರೆ ಸಾಕು. ಸತ್ಯ ಗೊತ್ತಾಗಬೇಕು ಜನರಿಗೆ. ಇವತ್ತು ಸುಳ್ಳುಗಳನ್ನು ನಂಬಿಕೊಂಡು ಎಷ್ಟೋ ಜನ ಸುಳ್ಳನ್ನು ಹಿಂಬಾಲಿಸೋರಾಗವ್ರೆ. ಅಪೊಲೋಸನಂತಿರುವಂಥ ವ್ಯಕ್ತಿಯೇ ನೀನು ಯಾಕೆ ನೀನು ಸತ್ಯವನ್ನು ಬೋಧಿಸಿ ನಿಲ್ಲಬೇಕಾದಂಥ ವ್ಯಕ್ತಿ ನೀನು ಹೋಗ್ಬಿಟ್ಟು ಸುಳ್ಳನ್ನು ಕೇಳ್ಕೊಂಡಿದ್ದೀಯ? ವಾಕ್ಚಾತುರ್ಯವುಳ್ಳಂಥವನು, ಬೈಬಲಲ್ಲಿ ಪ್ರವೀಣನಾಗಿರುವಂಥ ನೀನು ಎಷ್ಟೋ ಜನರನ್ನ ಬೆಳಕಿನ ಮಾರ್ಗದಲ್ಲಿ, ಯೇಸು ಸ್ವಾಮಿಯ ಮಾರ್ಗದಲ್ಲಿ ನಡೆಸಬೇಕಾದಂಥ ವ್ಯಕ್ತಿಗಳಾದ ನೀವು ಹೋಗಿ ಇವತ್ತಲ್ಲಿ ಕುಂತ್ಕೊಂಡು ಕತ್ತಲಿಗೆ ಸಂಬಂಧಪಟ್ಟ ವಿಷಯಗಳನ್ನು ತಿಳ್ಕೊಂಡು ಬರ್ತಾ ಇದ್ದೀರಾ. ಯಾಕೆ ಈ ರೀತಿಯಲ್ಲಿ ಮಾಡ್ತಾ ಇದ್ದೀರಾ? ಎಚ್ಚರವಾಗಿ ಯಾರೊಬ್ಬರು ಈ ಒಂದು ವಾಕ್ಯನ ಕೇಳಿದಂಥ ವ್ಯಕ್ತಿಗಳು ನಿಮ್ಮಲ್ಲಿ ಈ ರೀತಿಯಾಗಿ ಇರೋದೇ ಆಗಿದ್ರೆ, ವಾಕ್ಚಾತುರ್ಯವುಳ್ಳವರೇ ಆಗಿದ್ರೆ, ಸತ್ಯವೇದದಲ್ಲಿ ಪ್ರವೀಣರಾಗಿರೋದಾಗಿದ್ರೆ, ನಿಮ್ಮೊಳಗಡೆ ದೇವರು ಪ್ರೇರೇಪಣೆ, ಒಳಗಡೆ ಹೃದಯದಲ್ಲಿ ಆಸೆ ಪ್ರೇರೇಪಣೆ ಕೊಟ್ಟಿರೋದಾಗಿದ್ರೆ ಎದ್ದು ಅನೇಕ ಜನರನ್ನ ಸತ್ಯದ ಮಾರ್ಗದಲ್ಲಿ, ಅಂದರೆ ಈ ದಿನಗಳಲ್ಲಿ ಎಷ್ಟೋ ಜನರು ನಡೆಸ್ತಾ ಇರುವಂಥ ದೇವರ ಮಕ್ಕಳನ್ನು ಸುಳ್ಳಿನ ಮಾರ್ಗದಲ್ಲಿ ನಡೆಸ್ತಾ ಇರುವಂಥ ಮಕ್ಕಳ ರೀತಿಯಲ್ಲಿ ಆ ಮಾರ್ಗದಲ್ಲಿ ನಡೆಸುವಂಥದ್ದಲ್ಲ, ಸತ್ಯದ ಮಾರ್ಗದಲ್ಲಿ ನಡೆಸ್ರಿ. ಯೇಸುವಿನ ಮಾರ್ಗದಲ್ಲಿ ನಡೆಸುವಂಥ ವ್ಯಕ್ತಿಗಳಾಗಿರ್ರಿ. ಎಲ್ಲ ವ್ಯಕ್ತಿಗಳು ಇವತ್ತು ಆ ರೀತಿಯಲ್ಲಿ ನಡೆಸ್ತಾ ಇರೋಂತಲ್ಲ. ಕೆಲವೊಬ್ಬರು ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಸೇವಕರುಗಳು ತಾವು ಯೇಸುವಿನ ಮಾರ್ಗದಲ್ಲಿ ನಡೆದು ತಾವು ಆತನನ್ನು ಹಿಂಬಾಲಿಸಿ ಜನರನ್ನು ಆತನನ್ನು ಹಿಂಬಾಲಿಸುವ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾವ್ರೆ. ಅಂಥ ಉತ್ತಮವಾದ ಸೇವಕರುಗಳಿಗೆ ಯೇಸು ಸ್ವಾಮಿ ಹೆಸರಿನಲ್ಲಿ ನನ್ನ ವಂದನೆಗಳು. ಕಳ್ಳರುಗಳು ಇಹಲೋಕದ ಆಸೆಗಳನ್ನ ತೋರಿಸ್ಕೊಂಡು ಜನರನ್ನ ಮೋಸಪಡಿಸಿ ಇಂಥ ಅಪೊಲೋಸನಂಥ ವ್ಯಕ್ತಿಗಳನ್ನ ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡಿರುವಂಥ ವ್ಯಕ್ತಿಗಳು, ಯೇಸು ಸ್ವಾಮಿಗೆ ಶಿಷ್ಯರನ್ನಾಗಿ ಮಾಡಿದ್ರೆ ಅವ್ರಿಗೆ ಶಿಷ್ಯರನ್ನಾಗಿ ಮಾಡ್ಕೊಂಡಿರುವಂಥ ಇಂಥ ಕಳ್ಳರನ್ನ ನಾನು ಹೇಳ್ತಾ ಇರುವಂಥದ್ದು ಬಿಟ್ಟು ಬರ್ರಿ. ಅಂಥ ಕಳ್ಳರುಗಳನ್ನ ಬಿಟ್ಟು ಸತ್ಯವನ್ನು ತಿಳಿದಿರುವಂಥ ವ್ಯಕ್ತಿಗಳು, ಸತ್ಯದಲ್ಲಿ ನೀವು ನಡೆದು ಜನರನ್ನ ಸಹ ಆ ಒಂದು ಮಾರ್ಗದಲ್ಲಿ ನಡೆಸಿರಿ. ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗೈತೆ ಅಂತ ನಾನು ತಿಳ್ಕೊತೀನಿ. ಧನ್ಯವಾದಗಳು.